ಆಸ್ಟ್ರೇಲಿಯಾದಲ್ಲಿ 10,685 ಬೀಚ್ಗಳಿವೆ. ನೀವು ದಿನಕ್ಕೊಂದು ಬೀಚ್ಗೆ ಭೇಟಿ ಕೊಟ್ಟರೂ ಎಲ್ಲವನ್ನೂ ನೋಡಲು 27 ವರ್ಷಗಳಾಗುತ್ತದೆ. ಐ ಅಕ್ಷರದ ಮೇಲಿರುವ ಈ ಚಿಕ್ಕ ಚುಕ್ಕಿಯನ್ನು ಟಿಟಿಲ್ ಎಂದು ಕರೆಯುತ್ತಾರೆ. ನಾವು ಕಾಂಪ್ಲಿಮೆಂಟ್ಗೆ ಬಳಸುವ ನೈಸ್ ಎಂಬ ಪದದ ಒರಿಜಿನಲ್ ಮೀನಿಂಗ್ ಫೂಲಿಶ್ ಅಂಡ್ ಸ್ಟುಪಿಡ್. ಸೊಳ್ಳೆಗಳು ಎಲ್ಲ ಬ್ಲಡ್ ಗ್ರೂಪ್ಗಳಿಗಿಂತ ಓ ಬ್ಲಡ್ ಗ್ರೂಪನ್ನು ಹೆಚ್ಚು ಇಷ್ಟಪಡುತ್ತವೆ. ಇಂಗ್ಲಿಷ್ ಆಲ್ಫಾಬೆಟ್ನಲ್ಲಿ ಇ ಎನ್ನುವ ಅಕ್ಷರ ಅತಿ ಹೆಚ್ಚು ಬಳಕೆಯಾಗುತ್ತದೆ, ಹಾಗೆ ಕ್ಯೂ ಎನ್ನುವ ಅಕ್ಷರ ಅತಿ ಕಡಿಮೆ ಬಳಕೆಯಾಗುತ್ತದೆ. ನೀವು ಈಗ ನೋಡ್ತಾ ಇರುವುದು ಇರುವೆಯ ಫೋಟೋ. ಹೌದು, ಇದನ್ನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಹೀಗೆ ಕಾಣುತ್ತದೆ. 2005 ಟರ್ಕಿಯಲ್ಲಿ ಒಂದು ಕುರಿ ಬಂಡೆಯಿಂದ ಕೆಳಗೆ ಜಿಗಿಯಿತು. ಅದರ ಹಿಂದೆ 1500 ಕುರಿಗಳು ಜಿಗಿದವು. ಮೊದಲ 400 ಕುರಿಗಳು ಕಲ್ಲಿಗೆ ತಗಲಿ ಸತ್ತವು. ಉಳಿದ ಕುರಿಗಳು ಸತ್ತ ಕುರಿಗಳ ಮೇಲೆ ಬೀಳುವುದರಿಂದ ಸಣ್ಣ ಸಣ್ಣ ಗಾಯಗಳಿಂದ ಬದುಕುಳಿದವು. ಶಂಕುಹುಳವು ಚೂಪಾದ ಬ್ಲೇಡ್ನ ಮೇಲೆ ಗಾಯವಿಲ್ಲದೆ ಚಲಿಸಬಹುದು. ಯೂಕಲಿಪ್ಟಸ್ ಮರದ ಎಲೆಗಳಲ್ಲಿ ಚಿನ್ನದ ಕಣಗಳಿವೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. 1932ರಲ್ಲಿ ಇಮು ಪಕ್ಷಿಗಳಿಗೆ ಮತ್ತು ಆಸ್ಟ್ರೇಲಿಯಾದ ಸೈನ್ಯಕ್ಕೆ ಯುದ್ಧ ನಡೆಯಿತು. ಆದರೆ ಆ ಯುದ್ಧದಲ್ಲಿ ಇಮು ಪಕ್ಷಿಗಳೇ ಗೆದ್ದವು. ಸಿಂಗಪೂರ್ನಲ್ಲಿರುವ ಹಗ್ಮಿ ಎನ್ನುವ ಕೋಕೋ-ಕೋಲಾ ಮಷಿನ್ಗಳು ನೀವು ಅದನ್ನು ಹಗ್ ಮಾಡಿದ ಪ್ರತಿ ಸಲ ಫ್ರೀಯಾಗಿ ಕೋಕೋ-ಕೋಲಾ ಬಾಟಲನ್ನು ಕೊಡುತ್ತವೆ. ಕೋಟಿಗಟ್ಟಲೆ ಜನರ ಸಾವಿಗೆ ಕಾರಣನಾದ ಹಿಟ್ಲರ್ ಒಬ್ಬ ಪ್ಯೂರ್ ವೆಜಿಟೇರಿಯನ್ ಆಗಿದ್ದ. ಸಿನಿಮಾದಲ್ಲಿ ಹಿಂಸಾತ್ಮಕ ಅಥವಾ ಪ್ರಾಣಿಗಳ ಸಾವಿನ ದೃಶ್ಯ ಬಂದರೆ ಕಣ್ಣನ್ನು ಮುಚ್ಚಿಕೊಳ್ಳುತ್ತಿದ್ದಂತೆ. ಆಸ್ಟ್ರೇಲಿಯಾದಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಕಾಂಗರೂಗಳೇ ಇವೆ. ಜಪಾನ್ನ ಶಿಮೋಜು ಎಂಬ ಸೈಂಟಿಸ್ಟ್ ಟೈಫೂನ್ ಟರ್ಬೈನ್ ಅನ್ನು ತಯಾರಿಸಿದ್ದಾರೆ. ಇದು ಬಿರುಗಾಳಿಯಿಂದ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದಿಸುತ್ತದೆ. ಒಂದು ಬಿರುಗಾಳಿಯಿಂದ ಜಪಾನ್ಗೆ 50 ವರ್ಷಗಳಿಗೆ ಸಾಕಾಗುವ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ಸೇಬಿನ ನಿಜವಾದ ಮೂಲ ಕಜಕಿಸ್ತಾನ್ನ ಮಾಲಸ್ ಸಿವರ್ಸಿ ಎಂಬ ಜಾತಿಯಿಂದ ಬಂದಿದೆ. ಇದು ಇಂದಿಗೂ ಕಜಕಿಸ್ತಾನ್ ಪರ್ವತಗಳಲ್ಲಿ ಕಂಡುಬರುತ್ತದೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಯಾವ ಅನ್ನೋನ್ ಫ್ಯಾಕ್ಟ್ಸ್ ಇಷ್ಟ ಆಯಿತೆಂದು ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.